ನಿಮಗೆ ಡ್ಯೂಟಿ ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿದ್ರೆ ಖಂಡಿತ ಅದನ್ನು ಪಾಲಿಸಿ. ಐ ಆಮ್ ರೆಡಿ. ನಾನು ಕೆಳ ಹಂತದವ್ರಿಗೆ ಯಾರಿಗೂ ನಾನು ತೊಂದರೆ ಕೊಡೋಕೆ ಇಷ್ಟಪಡಲ್ಲ. ಇದು ನನ್ನ ಪಾಲಿಸಿ. ನಮ್ಮ KRS ಪಕ್ಷದ ಪಾಲಿಸಿನೂ ಇಷ್ಟು. ಪೊಲೀಸ್ನವ್ರ ಜಗಳ ಆಡ್ತಾರೆ, ಅವ್ರಿಗೆ ತೊಂದರೆ ಕೊಡ್ತಾರೆ. ನೋ, ಅದು ನಮ್ಮ ಕೆಲಸ ಅಲ್ಲ. ಸಿಸ್ಟಮ್ ವ್ಯವಸ್ಥೆ ಸುಧಾರಣೆ ಆಗಬೇಕು. ನೀವು ಗಾಜಿ ಮನೆ ಒಳಗಿದ್ದೀರಾ, ನಾವು ಆಸ್ತಿ ನಾವು ತಿರುವಾಗ ನೋಡ್ರಿ. ನಮ್ಮ ಅಪ್ಪ ಕೊಟ್ಟಿರೋದು 2 ಚಿಲ್ಲರೆ ಎಕರೆ ಪಿತ್ರಾರ್ಜಿತ ಆಸ್ತಿ. ಬೆಳಗ್ಗೆ ಜತ್ತೋಟಕ್ಕೆ ಬರ್ತೀವಿ, ಕೆಲಸ ಮಾಡ್ಕೊಂತೀವಿ. ಬೇಜಾರಾದ್ರೆ ಹೆಂಡತಿ ಮಕ್ಳಿದ್ದಾರೆ, ನೋಡ್ಕೊಂತೀವಿ, ಹೋಗ್ತೀವಿ ಅಷ್ಟೇ. ಹೇಳಿ ಏನು ವಿಷಯ ಹೇಳಿ ಸರ್. ಹೇಳಿ ಏನು ವಿಷಯ ಹೇಳಿ. ಬನ್ನಿ, ಅದೇನೈತೆ ಲೀಗಲ್ ಓದಿ ಅದೇನು ಸಿಗ್ನೇಚರ್ ತಗೋಬೇಕೋ ಏನೈತೋ ಇತಿಮಿತಿ ಒಳಗಿದ್ರೆ ಖಂಡಿತ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಚೆನ್ನಾಗಿ ಮಳೆ ಆಯ್ತು ಸುನಿ, ತಂಪಾಗ ನೀರು ಬದ್ಬಿಟ್ರೆ ಎಲ್ಲ ನೀರು ಗುಂಡಿ ವಾಟರ್ ತಿನ್ಕೊಂಬಿಟ್ರೆ ಅರಳು ಸಹ ಇದು ಅದೊಂದೇ ಕಡೆ. ಅದು ಹುಳಿಯಾರ್ ಪೊಲೀಸ್ ಸ್ಟೇಷನಿಂದ ನಿಮಗೊಂದು ನೋಟಿಸ್ ಕೊಡ್ತಾ ಇದ್ದಾರೆ. ಅದು ಮುನ್ಸಿಪಲ್ ಅಕೋಡೆಯಲ್ಲಿ ಏನಂದ್ರೆ ಮೇಲೆ ಒಂದು 6 ಪ್ರಕರಣಗಳು ದಾಖಲಾಗಿದ್ದಾವೆ. ಹಾಕಿದ್ದೀನಿ ಎಲೆಕ್ಷನ್ ಅಫಿಡವಿಟ್ ಯಾವ 88/26, ಕುಣಿಗಲ್ ಪೊಲೀಸ್ ಸ್ಟೇಷನ್ ಒಂದು 318/21, ಹುಳಿಯಾರ್ ಪೊಲೀಸ್ ಸ್ಟೇಷನ್ 51/22, ಮತ್ತೆ ಚಿತ್ತೂರು ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ 11/24, ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ 121/2024. ಟೋಟಲ್ ಒಂದು 6 ಪ್ರಕರಣಗಳು ದಾಖಲಾಗಿದೆ ನಿಮ್ಮ ಮೇಲೆ. ಅದೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಫೇಸ್ಬುಕ್ ಮತ್ತು ವಾಟ್ಸಪ್ ಇತ್ಯಾದಿಗಳ ಮೂಲಕ ಸರ್ಕಾರಿ ಅಧಿಕಾರಿಗಳು ಮತ್ತೆ ಸರ್ಕಾರಿ ನೌಕರರು, ಜನಪ್ರತಿನಿಧಿಗಳ ಬಗ್ಗೆ ಸಾರ್ವಜನಿಕವಾಗಿ ಪ್ರಚೋದನೆಗೊಳಿಸುವಂತ ಸಂದೇಶ ಮತ್ತೆ ಸಂದರ್ಶನವನ್ನು ಸಾರ್ವಜನಿಕವಾಗಿ ಹೇಳಿಕೆಯನ್ನು ನೀಡ್ತಾ ಇರ್ತೀವಿ. ಆ ಬೇಸಿಸ್ ಮೇಲೆ ನಿಮ್ಮ ಮೇಲೆ ನಿಗಾ ವಹಿಸಕ್ಕೆ ಅಂಡರ್ ಯಾವ ಸೆಕ್ಷನ್ ರೂಲ್ ನ ಮೆನ್ಷನ್ ಮಾಡಿದಿರ ಅಲ್ಲ. ಈಗ ಇವೆಲ್ಲವಕ್ಕೂ ಒಂದು ರೂಲ್ ಇದೆ, ಲಾ ಅಬೈಡ್ ಆಗಿರುತ್ತೆ ಅಲ್ವಾ. ಈಗ ಇಂತಿಂತ ಸೆಕ್ಷನ್ ನಿಮ್ದೇನು ಯಾವ ಆಕ್ಟ್ ಅಲ್ಲಿ ಸಂವಿಧಾನದ ಯಾವ ಅಡಿನಲ್ಲಿ ಮನುಷ್ಯ ಈ ಥರದ್ದನ್ನೆಲ್ಲ ಮಾಡಬಾರ್ದು, ಬಾಯಿ ಮುಚ್ಕೊಂಡಿರ್ಬೇಕು, ಅವನು ಮಾತೇ ಆಡ್ಕೂಡ್ದು, ವಾಕ್ ಸ್ವಾತಂತ್ರ್ಯನೇ ತೆಗಿಬೋದು, ಈ ಥರದ್ದು ಇರುತ್ತಲ್ವಾ. ನೀವು ಈಗ ಬೆಳಗ್ಗೆ ನಾನು ತೋಟ ಕುಡಿಕೆ ಬಂದಿರಾ ಅಂತಂದ್ರೆ ಅದ್ರ ಪ್ರೆಷರ್ ಹೆಂಗಿದೆ, ಒತ್ತಡ ಹೆಂಗಿದೆ, ನೀವು ಡ್ಯೂಟಿ ಡಿಸ್ಚಾರ್ಜ್ ಮಾಡಲೇಬೇಕು ಅನ್ನೋಂಥ ಒತ್ತಡನ ನಿಮ್ಮ ಮೇಲೆ ಹೇಗೆ ಹಾಕಿರ್ತಾರೆ ಅನ್ನೋದು ನನಗೂ ಅರ್ಥ ಆಗುತ್ತೆ. ನಾನು ಕೇಳೋದಿಷ್ಟೇ, ನೀವು ನೋಟಿಸ್ ಕೊಡಿ, ತಗೋತೀನಿ. ಅದೇನು ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಕಾನೂನಾತ್ಮಕ ಕೊಡ್ತಕ್ಕಂಥ ನೋಟಿಸನ್ನು ಹ್ಯಾಂಡ್ ತಗೊಳ್ಳೋದು ಅಥವಾ ನಮ್ಮ ಮನೆಗೆ ಮನಿಲ್ಲ ನಂಟು ಹಾಕೋದು ಇದೆಲ್ಲ ಸಹಜ, ಅದನ್ನು ತಗೊಂತೀನಿ. ನನಗೆ ನೋಟಿಸ್ ಕೊಡಬೇಕಾದ್ರೆ ನೀವು ಓದಿ ಹೇಳ್ಬೇಕಾದ್ರೆ ಸಂವಿಧಾನದ ಯಾವ್ಯಾವ ಜನಕ್ಕೆ ಗೊತ್ತಾಗಲಿ ಸಾಕು. ಯಾಕಂದರೆ ಜನಕ್ಕೆ ತಿಳುವಳಿಕೆನೂ ಹೇಳಬೇಕು ನಾವು ಅಲ್ವಾ. ಈಗ ನೋಡಿ, ವಿತೌಟ್ ಬಾಡಿ ಕ್ಯಾಮ್ರಾ ನೀವು ಡ್ಯೂಟಿ ಡಿಸ್ಚಾರ್ಜ್ ಮಾಡಕ್ಕೆ ಬಂದಿದ್ದೀರಾ, ಇಟ್ಸ್ ಎ ಮ್ಯಾಂಡೇಟ್ರಿ. ಈಗ ಯಾವುದೇ ನೀವು ಒಬ್ಬನಿಗೆ ನೋಟಿಸ್ ಕೊಡ್ಬೇಕಾದ್ರೆ, ಡ್ಯೂಟಿ ಡಿಸ್ಚಾರ್ಜ್ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಕಡ್ಡಾಯವಾಗಿ ಬಾಡಿ ಕ್ಯಾಮ್ರಾ ಹಾಕ್ಕೊಂಡಿರ್ಬೇಕು, ಡಾಕ್ಯುಮೆಂಟೇಶನ್ ಆಗ್ಬೇಕಲ್ವಾ. ಇಲ್ಲ ಈಗ ಡ್ಯೂಟಿ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ಬಾಡಿ ಕ್ಯಾಮ್ರಾ ಕಡ್ಡಾಯ ಅಲ್ವಾ. ನಾನು ಹೇಳಿರೋದಲ್ಲ, ಸುಪ್ರೀಂ ಕೋರ್ಟೇ ಭಾಳ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡೈತೆ, ಆರ್ಡರ್ ಮಾಡೈತೆ. ಕರ್ನಾಟಕ ಪೊಲೀಸ್ ಏನು ಅದಕ್ಕೇನು ವಿರುದ್ಧನಾ? ಇಲ್ಲ ಅಲ್ವಾ. ನಿಮ್ಮ ಹತ್ರ ಡಿಪಾರ್ಟ್ಮೆಂಟ್ನವ್ರು ಬಾಡಿ ಕ್ಯಾಮ್ರಾ ಕೊಟ್ಟಿಲ್ಲ ಅಂತಂದ್ರು ನಿಮ್ಮ SP ಕೇಳಬೇಕು, ಕೊಡ್ರಿ ಬಾಡಿ ಕ್ಯಾಮ್ರಾ. ನಾವು ಸ್ವಾಮಿ ಇದು ಜನ ಕೇಳ್ತಾರೆ, ಕಾನೂನಾತ್ಮಕವಾಗಿ ಕೇಳಿದಾಗ ನಾವೇನು ಹೇಳೋದು ಅಂತಾರೆ ಅಲ್ಲ. ಅದು ಒಪ್ಕೊಂತೀನಿ. ಈಗ ನೀವು ಡ್ಯೂಟಿ ಡಿಸ್ಚಾರ್ಜ್ ಮಾಡಬೇಕು ಅಂದರೆ ಮ್ಯಾಂಡೇಟ್ರಿ ಬಾಡಿ ಕ್ಯಾಮ್ರಾಗೆ. ನೀವು ಸಿವಿಲ್ ಡ್ರೆಸ್ಸಲ್ಲಿ ಬಂದಿಲ್ಲ, ಈ ಯೂನಿಫಾರ್ಮ್ ಹಾಕಿ ಬಂದಿದ್ದೀರಾ ಸರ್ ಇಬ್ರು. ಒಬ್ರು ಡಬಲ್ ಸ್ಟಾರ್ ಇದ್ದೀರಾ, ಒಬ್ರು ಸಿಂಗಲ್ ಸ್ಟಾರ್ ಇದ್ದೀರಾ. ಹಾಂ, ಒಬ್ಬ PC-ಗೆನೆ ಬಾಡಿ ಕ್ಯಾಮ್ರಾ ಮ್ಯಾಂಡೇಟ್ರಿ ಮಾಡಿದ್ದಾರೆ. ಬಾಡಿ ಕ್ಯಾಮ್ರಾ ಹಾಕಿ ನೋಟಿಸ್ ಸರ್ವ್ ಮಾಡಿ. ನೀವಿದ್ದಾಗ ವಿಶ್ವಾಸಕ್ಕಿದ್ದಾಗ ಇಲ್ಲಿ ಡ್ಯೂಟಿ ಮಾಡ್ತಾ ಇರೋದು, ಡ್ಯೂಟಿ ಡಿಸ್ಚಾರ್ಜ್ ಮಾಡ್ಬೇಕಾದ್ರೆ ನೀವು ಕಡ್ಡಾಯ ಬಾಡಿ ಕ್ಯಾಮ್ರಾ ಹಾಕೊಂಡು ನೀವು ಸರ್ ನಿಮಗೆ ಡಾಕ್ಯುಮೆಂಟ್ ಆಗುತ್ತಲ್ಲ. ಹಂಗೆ ಬಾಡಿ ಕ್ಯಾಮ್ರಾ ಹಾಕ್ಕೊಳ್ಳಿ, ಆನ್ ಮಾಡ್ಕೊಳ್ಳಿ. ನಾಳೆ ದಿನ ನಾನೇನಾರು ಸುಳ್ಳು ದೂರು ಮಾಡ್ಬೋದು ಅಂತ ನೀವು ಹೇಳ್ಬೋದು. ನೋಡಿ, ಈಗ ಅಫಿಷಿಯಲ್ ಡಾಕ್ಯುಮೆಂಟ್ ಆಗುತ್ತೆ.
ವಿಡಿಯೋ ರೆಕಾರ್ಡ್ ಆಗ್ತಿತ್ತಲ್ಲ ಆಗಲಿ ಸರ್, ಅದು ನಿಮ್ಮ ರೆಫರೆನ್ಸ್ಗೆ. ಈಗ ನಾನು ಉಳಿಯಾರ್ ಈಗ ಅದೇನು ಹೇಳಿ ಸರ್ ನನಗೆ, ಯಾವ ಕಾರಣಕ್ಕಾಗಿ ಉಳಿಯಾರು ಮುಚ್ಚಿದ ಲಕೋಟೆ ಇದೆ ತಗೋತೀನಿ, ತೊಂದರೆ ಇಲ್ಲ. ಬಟ್ ಈಗ ನೋಟಿಸ್ನ ನನಗೆ ತಿಳಿ ಹೇಳಿ ಸರ್ವ್ ಮಾಡಿ ಅಂತ ಹೇಳಿದ್ರು, ಅಥವಾ ಹಂಗೆ ಡೈರೆಕ್ಟಾಗಿ ಕೊಟ್ಟಬಾ ಅಂತ ಕಳ್ಸಿದ್ರ? ನಿಮ್ಗೆ ಅಷ್ಟು ಹೇಳಿ ನನಗೆ. ಈಗ ನೀವು ನನಗನ್ನಿಸ್ತಂಗೆ ಉಳಿಯಾರ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಅಲ್ಲ, ನೀವು ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್. ಯಾಕೆಂದ್ರೆ ನಾನಿರೋ ಹಳ್ಳಿ ವಾಸಗ ಜೂರಿಸ್ಟಿಕ್ಷನ್ ಅನ್ನೋದು ಉಳಿಯಾರ್ ಸಬ್ ಇನ್ಸ್ಪೆಕ್ಟ್ರು. ಉಳಿಯಾರ್ ಸಬ್ ಇನ್ಸ್ಪೆಕ್ಟ್ರು ಬಂದಿಲ್ಲ ಅಂತಂದ್ರು ಅಟ್ಲೀಸ್ಟ್ ನಿಮಗೆ ಕಳಿಸಿರ್ತಾರೆ, ಕಣಪ್ಪ ಬಿಹಾಫ್ ಆಫ್ ದಟ್ ನೀನು ಹೋಗಿ ಸರ್ವ್ ಮಾಡಿ ತಿಳಿ ಹೇಳಿ ಅವ್ರಿಗೆ ಈ ಕಾರಣಕ್ಕಾಗಿ ನೋಟಿಸ್ ಕೊಡ್ತೀವಿ, ಮುಚ್ಚಿದ ಲಕೋಟೆ ಇದೆ ಅಂತ ಹೇಳಿರ್ತಾರೆ. ನಿಮ್ಗೆ ಆ ಮುಚ್ಚಿದ ಲಕೋಟೆ ಯಾವ ಕಾರಣಕ್ಕಾಗಿ ಕೊಡ್ತೀವಿ ಅನ್ನೋದು ಬೇಸಿಕ್ ನಿಮ್ಗೆ ಏನಾರು ಇದೆಯಾ, ಹೇಳಿದಾರ? ಹೇಳಿದ್ರೆ ಓದಿ ಸರ್, ಅದನ್ನು ಯಾವ್ಯಾವ ಸೆಕ್ಷನ್ ಅಡಿನಲ್ಲಿ ನನ್ನ ಮೇಲೆ ಅದು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ ಬಿಡಿ ಸರ್. ಈಗ ನನ್ನ ಮೇಲೆ FIR ಗಳಿರೋದು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ನಾನು ಅಲ್ಗಳಿತಲ್ಲ, ಯಾಕೆ ನಾನು ನನ್ನ ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ಹಾಕಿದ್ದೀನಿ. ಮೊನ್ನೆಯಿಂದ 2 ಕೇಸು. ಅದು ಯಾರ ನಮ್ಮ ಇಲಾಖೆಯವರು ಮಂಜುಳಮ್ಮ ಅನ್ನೋರು ನನ್ನ ಮೇಲೆ ದೂರು ಕೊಟ್ಟವ್ರಂತೆ, ನಾನೇ ಏಟು. ನಾನು ಇವತ್ತಿನ ತಕ್ಕಲ್ವೇ ಅವ್ರು ಯಾರು ಮಂಜುಳಮ್ಮ ಅನ್ನೋರು ನಿಮ್ಮ ಇಲಾಖೆಯವರು ನಾನು ಎದುರಿಗೆ ಬಂದ್ರೂ ಐಡೆಂಟಿಫೈ ಮಾಡದೇ ಇರೋ ಪರಿಸ್ಥಿತಿಲಿ ಇದ್ದೀನಿ. ಯಾಕೆ ನೋಡೇ ಇಲ್ಲ ನಾನು ಟಿಲ್ ಟುಡೇ, ಇವತ್ತಿನ ತನಕ ಆಕೆ ಯಾರು ಏನು ಅಂತ ನೋಡಿಲ್ಲ. ನಾನು ಅವತ್ತು ನೋಡಿದ್ದು ಪರಮೇಶ್ವರ್ ಅವ್ರನ್ನ ನೋಡಿದೆ, ನಿಮ್ಮ SP ಅವ್ರು ನೋಡಿದೆ, ನನ್ನ DC ಮೇಲೆ ತಳೆದಂಥ ಚಂದ್ರಶೇಖರನ್ನ DYSP ಮಾತ್ರ ನಾನು ಗುರುತಿಸುವಲ್ಲೆ ಅವತ್ತು. ಯಾಕೆಂದರೆ ಜನಸ್ಪಂದನ ಅರ್ಜಿ ಕೊಡೋಕೆ ಹೋದಾಗ ಅದೆಲ್ಲದೂ ದಾಖಲೆಯಲ್ಲಿದೆ. ಆ ಮಂಜುಳಮ್ಮ ಅನ್ನೋರು ಯಾರು ಅಂತ ನನ್ನ ಮೇಲೆ ನನಗೆ ಇಲಾಖೆಯಿಂದ ನಿಮ್ಮ SP ಅವ್ರಿಗೆ ಹೇಳಿ, ಇದನ್ನು ಹೇಳಿದ್ರು ಸರ್ ಅವರು, ಯಾಕೆಂದ್ರೆ ಬಾಡಿ ಕ್ಯಾಮ್ರಾ ರೆಕಾರ್ಡ್ ಆಗ್ತಾಯಿದೆ. ಆ ಮಂಜುಳಮ್ಮ ಅನ್ನೋರನ್ನ ತೋರಿಸ್ತೀನಿ ನನಗೆ, ಇವರೇ ಮಂಜುಳಮ್ಮ ಇನ್ಸ್ಪೆಕ್ಟ್ರು ನಿಮ್ಮ ಮೇಲೆ ದೂರು ಕೊಟ್ಟಿರೋದು ಅಂತ. ಅದೊಂದು ಕೆಲಸ ಮಾಡಿಕೊಡಿ ಸರ್. ಅಲ್ಲ ಈಗ ಆಯ್ತು, ಓಕೆ. ಈಗ ನಾವು ಇದನ್ನ ನೋಟಿಸ್ ಕೊಡ್ತಾ ಇದೀವಿ, ಇದಕ್ಕೆ 15 ದಿವಸ ಟೈಮ್ ಇರುತ್ತೆ, ಕೊಡೋಣ ಸರ್. ಈಗ ನೋಟಿಸ್ ನೀವಂತೂ ಸೈನ್ ಹಾಕಿದ್ರೆ ಯಾರು ಹಾಕಿದ್ದಾರೆ? ನೋಟಿಸ್ ಸಿಗ್ನೇಚರ್ ಹಾಕಿರೋದು ನೀವಾ ಇಲ್ಲ ಉಳಿಯಾರ್ ಸಬ್ ಇನ್ಸ್ಪೆಕ್ಟ್ರಾ? ಉಳಿಯಾರ್ ಬಿಹಾಫ್ ಆಫ್ ಉಳಿಯಾರ್ ಸಬ್ ಇನ್ಸ್ಪೆಕ್ಟರ್ ನೀವೇ ಸಿಗ್ನೇಚರ್ ಹಾಕಿದ್ದೀರಾ? ಓದ್ಬಿಡಿ ಏನೇನು ಅಂತ ಒಂಚೂರು ನನಗೆ ಇನ್ನೊಂದ್ಸರಿ ನಾನು ಒಂದು ಸ್ವಲ್ಪ ರಿಮೈಂಡ್ ಆಗಲಿ. ಅಟ್ಲೀಸ್ಟ್ ಆ ಫೈಲ್ ಎಲ್ಲವೂ ಇದೆಯಾ ಅದರಲ್ಲಿ? ಯಾಕೆ ನನಗೆ ಸಂಬಂಧಪಟ್ಟಂಗೆ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಒಂದಿಷ್ಟು ದಪ್ಪ ಕಡ್ತಾ ಮಾಡಿದ್ರೆ ಅವತ್ತ ಹೇಳಿ. ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 77/20, ಆಮೇಲೆ ಚಿಕ್ಕನಾಯಕನಹಳ್ಳಿ ಪೊಲೀಸ್ ಠಾಣೆ ಮೊಕದ್ದಮೆ ಸಂಖ್ಯೆ 88/26, ಕುರುಬಲ್ ಪೊಲೀಸ್ ಠಾಣೆ ಮೊಕದ್ದಮೆ 318/20 ಮತ್ತು ಉಳಿಯಾರ್ ಪೊಲೀಸ್ ಠಾಣೆ ಮೊಕದ್ದಮೆ 51/20, ಕಿತ್ತೂರು ಟೌನ್ ಪೊಲೀಸ್ ಸ್ಟೇಷನ್ 11/24, ತುಮಕೂರು ಟೌನ್ ಪೊಲೀಸ್ ಸ್ಟೇಷನ್ 121/26. ನೀವು ನೋಟಿಸ್ನ ಜಾರಿ ಮಾಡ್ತಿದ್ದ ಪ್ರಕರಣಗಳಿಗೆ ಸಂಬಂಧಪಟ್ಟಂಗೆ ನಿಮ್ಮ ಮೇಲೆ ಯಾಕೆ ನಿಗಾ ಇಡಬಾರ್ದು ಅಂತೇಳಿ ರೌಡಿ ಹಾಳೆ ಓಪನ್ ಮಾಡಿ ನಿಗಾ ಇಡಬಾರ್ದು ಅಂತ, ಅದಕ್ಕೆ ನೀವು 15. ಸೊ ಈಗ ನನ್ನ ಮೇಲೆ ರೌಡಿ ಹಾಳೆ ಓಪನ್ ಮಾಡಿ ನಿಗಾವಣಿಗೆ ನೋಟಿಸು ಯಾವ ಸೆಕ್ಷನ್ ಬೇಕಲ್ಲ ಇರ್ಲಿ. ಅಲ್ಲ, ಇವ್ರ ಮೇಲೆ ಇರೋದು ಕ್ರಿಮಿನಲ್ ಕೇಸ್ಗಳು ಇಲ್ಲ ಪೊಲಿಟಿಕಲ್ ಕೇಸ್ಗಳು? ಲೈವ್ ಇದೆ ಬಿಡಿ. ಅಲ್ಲ, ಲೈವ್ ಇದೆ. ಇದು ಮಾಡೋಂಗಿಲ್ಲ. ಇಲ್ಲ ಇರ್ಲಿ, ಏನ್ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಅಲ್ಲ, ಈಗ ಸರ್ ಅವರೇನೆ ಅಕ್ಸೆಪ್ಟ್ ಮಾಡಿದಾರಲ್ಲ, ಬಿಡಿ. ಈಗ ಅಲ್ಲ, ಬೇಡ ಬಿಡಿ ಸರ್, ಹೇಮಂತ್ ಸರ್ ಬೇಡ, ಸುಮ್ಮನೆ ಲೈವ್ ಅಲ್ಲಿ ಇದೆ, ಬೇಡ. ಅಲ್ಲ ಈಗ ಒಂದ್ ನಿಮಿಷ ನಾನು ನೋಡಿದೆ. ಅಲ್ಲ ಬೇಡ ಬಿಡಿ, ಅದು ಲೈವ್ ಅಲ್ಲಿ ಇದೆ, ಬಿಡಿ ಸರ್. ಹೇಮಂತ್ ಸರ್ ಬೇಡ ಹಂಗಲ್ಲ. ಈಗ ನೀವು ವಿಡಿಯೋ ಮಾಡ್ತಾ ಇರೋದ್ರಿಂದ ಅಲ್ಲಲ್ಲ, ಈಗ ಅವರು ಸರ್, ಈಗ ಒಂದು ರೌಡಿ ಶೀಟರ್ ಆಗಿರೋ ಅಂತ ವ್ಯಕ್ತಿ ಅವ್ರಿಗೇನೆ ಅದು ಅಭ್ಯಂತರ ಇಲ್ಲ ಅಂದಾಗ, ಅಲ್ಲಲ್ಲ ಇದು ಸೀಕ್ರೆಟ್ ವಿಚಾರ ಅಲ್ಲ, ಅವರೇ ಪಬ್ಲಿಕ್ ಡೊಮೇನ್ ಹಾಕೋಣದಕ್ಕೆ ಅವರೇ ರೆಡಿ ಇದಾರಲ್ಲ. ವಿಡಿಯೋ ಮಾಡ್ತಾ ಇದ್ದೀರಾ, ನಮಗೂ ಡಾಕ್ಯುಮೆಂಟ್ ಬೇಕದು. ಇದನ್ನ ವಿಡಿಯೋ ಮಾಡಂಗಿಲ್ಲ ನಾನು ಸರ್. ನೋಟಿಸ್ ಸರ್, ನೀವು ವಿಚಾರಣೆಗೆ ಬಂದಿಲ್ಲ, ನೀವು IO ಆಗಿ ವಿಚಾರಣೆ ಮಾಡಬೇಕಾದ್ರೆ ನಾನು ಅದನ್ನ ನಿಮ್ಮ ಪರ್ಮಿಷನ್ ತಗೊಂಡು ನಾನು ಲೈವ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ IO ಆಗಿ ಬಂದಿಲ್ಲ, ನೀವು ಬಂದಿರೋದು ನೋಟಿಸ್ ಅನ್ನು ಸರ್ವ್ ಮಾಡಕ್ಕೆ. ವಿಡಿಯೋ ಮಾಡಂಗಿಲ್ಲ. ನಾನು ಬಲಿಕಂಡರ್ ಬೇಡ ಕೊಡಿ, ನೋಟಿಸ್ ಕೊಡಿ. ನೋಟಿಸ್ ಕೊಡಿ ಸರ್. ನೀವು ನಾನು ತಗೋತೀನಿ, ನೋಟಿಸ್ ಕೊಡಿ. ನಿಮ್ಗೆ ಏನು ಸರ್ ಸಮಸ್ಯೆ? ನೋಟಿಸ್ ಕೊಡಿ, ಅದು ಕೊಡಿ, ಅದು ನೋಟಿಸ್. ಥ್ಯಾಂಕ್ ಯು ಸರ್. ನಿಮ್ಗೆ ಏನಾದ್ರು ಈಗ ಎಷ್ಟು ಗಂಟೆ ನೋಟಿಸ್ ತೊಗೊಂಡಿದ್ದೀನಿ ಅಂತ ಸಿಗ್ನೇಚರ್ ಹಾಕ್ತೀನಿ. ನನಗೆ ಟೈಮಿಂಗ್ ಕೊಡಿ. ಟೈಮ್ ಎಷ್ಟು ಹೇಳಿ ಸರ್? 9:25 9:25 ಸ್ಥಳ ಅಂತೆಲ್ಲ ಬರ್ಬೋದು. ಇವತ್ತು ಡೇಟ್ ಎಷ್ಟು? 2 ಅಲ್ವಾ? 1/6 ನಿನ್ನೆ 31, ಇವತ್ತು 1. ನೀವು ಲೈವ್ ಬಗ್ಗೆ ಟ್ರಾನ್ಸ್ಪರೆಂಟ್ ಆಗಿ ಅಲ್ಲ ಅಲ್ಲ ಅದು ನೀವು actually ಮಾಡಂಗಿಲ್ಲ. ಇಲ್ಲ ನೀವು ಎಕ್ಸಿಕ್ಯೂಟಿವ್ ಇದ್ದಾಗ ಮಾತ್ರ, ಅಂದ್ರೆ IO ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆಗಿದ್ದಾಗ ನಿಮ್ ಜೊತೆ ವಿಚಾರಣೆ, ಯಾಕೆಂದ್ರೆ IO ಇಸ್ ದ ಸುಪ್ರೀಂ.
ನೀವು ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇಸ್ ದ ಅಲ್ಟಿಮೇಟ್. ಅವಾಗ ನಿಮ್ಮ ಪರ್ಮಿಷನ್ ಇಲ್ಲದೆ ನಾವು ವಿಡಿಯೋ ಮಾಡಂಗಿಲ್ಲ. ಯಾಕಂದ್ರೆ ಇನ್ವೆಸ್ಟಿಗೇಷನ್ನಲ್ಲಿ ಇದನ್ನ ಆ್ಯಕ್ಚುಲಿ ವಿಡಿಯೋ ಮಾಡಂಗಿಲ್ಲ, ನನಗದು ಇಲ್ಲ ಸರ್. ಯಾರು ಹೇಳಿ ಸರ್, ಸುಪ್ರೀಂ ಕೋರ್ಟ್ಗಳೇ ಲೈವ್ ಆಗ್ತಾ ಇದಾವೆ, ನೀವು ಯಾಕೆ ಸರ್ ಟೈಮ್ ಎಷ್ಟು ನೋಡ್ಬೋದು? 9:29 9:20 ಸ್ಥಳ ಬರೀರಿ, ಭಟ್ರಳ್ಳಿ ತೋಟ ಸರ್ವೆ ನಂಬರ್. ಇದೊಂದು ಫೋಟೋ ಹೊಡ್ಕೊಂಡು 1ನೇ ತಾರೀಕು ಬಂದಿರಲ್ಲ ಸರ್. ಫೋಟೋ ಸರ್, ನಿಮ್ಮ SP ಅವ್ರಿಗೆ ಹೇಳಿ, ನಮಗೆ ಯಾರ ಮೇಲೂ ವೈಯಕ್ತಿಕ ದ್ವೇಷ ಇಲ್ಲ, ಖಂಡಿತ. ಹಾಕಿದಿರಲ್ಲ ಸೆಕ್ಷನ್ಸ್ಗಳು, ಕೊಡ್ಪಾಪ ಹಾಕ್ಯವ್ರ. ಯಾಕೆಂದರೆ ಇದಕ್ಕೆ ನೋಟಿಸ್ಗೆ ಸರ್ವ್ ಆದಮೇಲೆ ನಾನು ಅವ್ರ ತಕ್ಕೆ ಹೋಗ್ಬೇಕು ಮತ್ತೆ. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೈಂಡ್ ಡ್ಯೂಟಿ ಡಿಸ್ಚಾರ್ಜ್. ಮನೆ ಹತ್ರ ಬಟ್ ಇದು ಒಳಗಡೆ ಇರೋದು ಇದೇನಲ್ವಾ? ಸೇಮ್ ನೋಡಿ. ಓಕೆ, ಒಳ್ಳೆಯದ. ಥ್ಯಾಂಕ್ ಯು. ಸರಿ, ಏನು ಮಾಡಲಾ? ನಾನು ಎಕ್ಸ್ಪ್ಲೈನ್ ಮಾಡಿ ಬಂಧುಗಳೇ, ನೀವು ಇಷ್ಟೊತ್ತವರೆಗೂ ನೋಡಿದ್ರಿ. ಇಲ್ಲಿ ಒಂದು ಮುಚ್ಚಿದ